ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಮಾಡಿ ತೋರಿಸ್ತಾ ಇದ್ದಾರೆ. ಇದಂತೂ ಎಲ್ಲರೂ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾವೀಗ ಒಂದು ಹೋಟೆಲ್ಗೆ ಹೋದಾಗ ಒಂದು ರೋಟಿ ಮತ್ತು ಯಾವುದೋ ಒಂದು ಪನ್ನೀರ್ ಅದು ಆರ್ಡ್ರ್ ಮಾಡ್ತೀವಿ. ಅದರ ಜೊತೆಲಿ ನಾವು ಆರ್ಡ್ರ್ ಮಾಡೋದೇ ಜೀರಾ ರೈಸು ಮತ್ತು ದಾಲ್ ಫ್ರೈ. ಸೊ ಅದನ್ನೇ ಈಸಿ ಮೆಥಡಾಗಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಸೂಪರಾಗಿರೋ ದಾಲ್ ಒಂದು ಚಪಾತಿ ಜೊತೆ ಆಗಿರ್ಬೋದು, ಹಾಗೆ ಅಕ್ಕಿ ರೊಟ್ಟಿ ಇರ್ಬೋದು, ಮತ್ತು ಈವನ್ ನಾವು ಪ್ಲೈನ್ ರೈಸ್ ಇರುತ್ತಲ್ಲ ಅದ್ರ ಜೊತೆಯೂ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಬಿರಿಯಾನಿ ಜೊತೆಯೂ ಸಹ ಈ ದಾಲ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ರೆಸಿಪಿ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಗೆ ಮಾಡೋದ್ರಿಂದ ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಆಗ ನನ್ನ ವಿಡಿಯೋನ ನೀವು ವಾಚ್ ಮಾಡ್ಬೋದು. ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ತುಪ್ಪದಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಬರೀ ಎಣ್ಣೆಯಲ್ಲೇ ಮಾಡ್ಕೋಬೋದು. ನಾನು ಎರಡನ್ನೂ ಆ್ಯಡ್ ಮಾಡಿದ್ದೀನಿ. ಸೊ ಟೇಸ್ಟ್ ಅನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅದ್ರ ಜೊತೆಯಲ್ಲಿ ಈಗ ನಾನು ಮಸ್ಟರ್ಡ್ ಸೀಡ್ಸ್ ಅಂದರೆ ಸಾಸಿವೆ ಮತ್ತು ಜೀರಿಗೆನ ಹಾಕಿದ್ದೀನಿ. ಅದು ಸ್ವಲ್ಪ ಚಟ್ಪಟ ಅನ್ನತ್ತಲ್ಲ, ಅದಾದಮೇಲೆ ನೆಕ್ಸ್ಟ್ ಏನು ಪದಾರ್ಥಗಳನ್ನ ಹಾಕ್ತೀನಿ ಅಂತ ನೋಡೋಣ. ಈ ದಾಲಿಗೆ ಮೇನ್ ಹಾಕಬೇಕಾಗಿರೋದು ಹಿಂಗು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಯಾಕಂದರೆ ನಾವು ಬೇಳೆ ಎಲ್ಲ ಯೂಸ್ ಮಾಡೋದ್ರಿಂದ ಗ್ಯಾಸ್ ಫಾರ್ಮ್ ಆಗುತ್ತೆ, ಅದಕ್ಕೋಸ್ಕರ ಹಿಂಗು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ. ಸೊ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ ಅನ್ನತ್ತಲ್ಲ, ಅದಾದಮೇಲೆ ನಾನೀಗ ಇಲ್ಲಿ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ದಾಲ್ ಫ್ರೈಗೆ ಒಂದೊಳ್ಳೆ ಅರೋಮಾ ಸಿಗುತ್ತೆ, ಹಾಗೇನು ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಲೇ ಈಗ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಗೆಯೇ ಕರಿಬೇವಿನ ಸೊಪ್ಪನ್ನು ಸಹ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿದ್ರೆ ದಾಲ್ ಫ್ರೈಗೆ ಅಂತೂ ಸೂಪರಾಗಿರುತ್ತೆ. ನಾವು ಏನೇ ಬೆಳ್ಳುಳ್ಳಿ ಹಾಕಿದ್ರೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ನಾನು ದೊಡ್ಡ ಸೈಜ್ ಒಂದು ಆನಿಯನ್ ತೊಗೊಂಡಿದ್ದೀನಿ, ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಈಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಷ್ಟೇ ತುಂಬ ಫ್ರೈ ಆಗೋದೇನು ಬೇಡ, ಒಂದು ಅರ್ಧ ಫ್ರೈ ಆದರೆ ಸಾಕಾಗತ್ತೆ. ಆ ಫ್ರೈ ಆಗ್ತಾ ಇದ್ದಂಗೆ ಈಗ ನಾನು ಟೊಮೆಟೊನೂ ಹಾಕ್ಕೊಂಡು ಅದನ್ನು ಅಷ್ಟೇ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಬೇಗ ಫ್ರೈ ಬೇಯಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಪೌಡರನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತೀನಿ. ಟೊಮೆಟೊ ಬೇಯ್ತಾ ಇದ್ದಂಗೆ ಚಿಲ್ಲಿ ಪೌಡರು ಮತ್ತು ಹಾಗೆಯೇ ಧನಿಯಾ ಪುಡಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ನೋಡಿಕೊಂಡು ನೀವು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕಾಗತ್ತೆ. ನಾವೇನು ಚಿಲ್ಲಿ ಪೌಡರು ಧನಿಯಾ ಪುಡಿ ಎಲ್ಲ ಹಾಕಿದ್ದೀವಿ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೊದಲೇ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಬೇಯಿಸಿಟ್ಕೊಂಡಿದ್ದೀನಿ. ಅದನ್ನು ಈಗ ಇಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೋಬೇಕು. ಈಗ ನಿಮಗೆ ನೀರಾಗಿ ಬೇಕಾ ಇಲ್ಲ ಸ್ವಲ್ಪ ಗಟ್ಟಿ ಬೇಕಾ ಅದನ್ನು ನೋಡಿಕೊಂಡು ನಾವಿಲ್ಲಿ ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ನಾವು ನೀರು ಹಾಕಿದ್ಮೇಲೆ ನಮಗೆ ಎಷ್ಟು ಸಾಲ್ಟ್ ಬೇಕು ಅದನ್ನು ನೋಡಿನೂ ಸಹ ಹಾಕ್ಕೋಬೇಕು. ನಾನಿಲ್ಲಿ ಜೀರಾ ರೈಸ್ ಸೈಡ್ ಡಿಶಾಗಿ ಇದು ದಾಲ್ ಫ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ದಾಲ್ ಫ್ರೈ ಅಂದ್ರೆ ಸ್ವಲ್ಪ ಗಟ್ಟಿನೇ ಇರುತ್ತೆ, ನೀರಾಗೇನು ಇರೋದಿಲ್ಲ. ಈಗ ಇದನ್ನು ಸ್ವಲ್ಪ ಒಂದು 3 to 4 ಮಿನಿಟ್ಸ್ ಕುದಿಯೋದಕ್ಕೆ ಬಿಡಬೇಕು. ನಾವು ಏನು ಪದಾರ್ಥಗಳೆಲ್ಲ ಹಾಕಿದ್ವಿ ಅದೆಲ್ಲ ಬೇಳೆ ಜೊತೆ ಹೊಂದ್ಕೊಂಡು ಒಂದು ಟೇಸ್ಟ್ ಅನ್ನೋದು ಬಿಲ್ಡ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದೀತಾ ಇದೆ. ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ವಲ್ಪ ಗರಂ ಮಸಾಲ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ, ಯಾಕಂದರೆ ಆ ಸ್ಮೆಲ್ ಅನ್ನೋದು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ.
ಗರಂ ಮಸಾಲ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ ಅಷ್ಟೇ ಬೇಯಿಸಿ ನಾನು ಸ್ಟವ್ನ ಆಫ್ ಮಾಡ್ತೀನಿ. ಈಗ ದಾಲ್ ಫ್ರೈ ಅಂತೂ ರೆಡಿ ಆಯಿತು. ಇದಕ್ಕೊಂದು ತಡ್ಕ ಹಾಕಬೇಕಲ್ವಾ. ಈ ದಾಲ್ ಫ್ರೈಗೆ ಆ ತಡ್ಕನೇ ಒಂದು ಒಳ್ಳೆ ಫ್ಲೇವರು ಹಾಗೆಯೇ ಟೇಸ್ಟ್ ಕೊಡೋವಂಥದ್ದು. ಈಗ ಆ ತಡ್ಕ ಹೇಗೆ ಹಾಕೋದು ಅಂದರೆ, ತುಪ್ಪದಲ್ಲಿ ಸಾಸಿವೆ, ಜೀರಿಗೆ ಮತ್ತು ಚಿಲ್ಲಿ ಪೌಡರು ಹಾಗೆಯೇ ಒಣಗಿದ ಮೆಣಸಿನ್ಕಾಯಿ ಇಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದೇ ತುಪ್ಪದಲ್ಲಿ ಅದನ್ನು ಇದ್ರ ಮೇಲೆ ನಾವು ಹಾಕ್ಕೋಬೇಕಾಗತ್ತೆ. ನಾವು ದಾಲ್ಗೆ ತಡ್ಕ ಹಾಕ್ತೀವಲ್ಲ, ಆ ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ನಮ್ಮ ದಾಲ್ ಫ್ರೈ ರೆಡಿಯಾಗಿದೆ. ಇದನ್ನು ರೊಟ್ಟಿ ಜೊತೆ ಇರ್ಬೋದು, ಮತ್ತು ಚಪಾತಿ ಜೊತೆ, ನಾವು ಗೀ ರೈಸ್ ಎಲ್ಲದಕ್ಕೂ ಸಹ ನಾವು ಯೂಸ್ ಮಾಡ್ಕೋಬೋದು. ಈಗ ಇದನ್ನು ಸರ್ವ್ ಮಾಡೋಂಥ ಟೈಮು. ನಾನು ಏನು ದಾಲ್ ಫ್ರೈ ಮಾಡಿದ್ದೀನಿ ಅದನ್ನು ಈಗ ಡಿಶ್ ಔಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಜೀರಾ ರೈಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ನಾವು ಏನು ಪ್ಯಾನ್ ತೊಗೊಳ್ತೀವಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆಯೇ ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ನೀವು ಬೇಕಾದ್ರೆ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು. ನಾನು ಎರಡನ್ನೂ ಮಿಕ್ಸ್ ಮಾಡಿ ಮಾಡ್ತಾ ಇರೋಂಥದ್ದು. ಇದಕ್ಕೆ ಸ್ವಲ್ಪ ಜೀರಿಗೆ ಜಾಸ್ತಿನೇ ಬೇಕು, ಯಾಕಂದರೆ ನಾವು ಮಾಡ್ತಿರೋದೇ ಜೀರಾ ರೈಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಜೀರಾ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ಮಾಡೋದಕ್ಕಿಂತ ಮುಂಚೆ ನಾನು ರೈಸ್ನ ಬೇಯಿಸಿ ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಬಿಟ್ಟಿದ್ದೀನಿ. ನಾವು ಈ ಜೀರಾ ರೈಸ್ ಇರ್ಬೋದು, ಲೆಮನ್ ರೈಸ್ ಇರ್ಬೋದು, ಪುಳಿಯೋಗರೆ ಎಲ್ಲದಕ್ಕೂ ನಾವು ಯಾವ ಥರ ತಣ್ಣಗೆ ಮಾಡ್ತೀವಿ ರೈಸ್ನ, ಆ ಥರ ಮಾಡಿಟ್ಕೋಬೇಕಾಗತ್ತೆ. ಈಗ ಹೋಟೆಲು, ರೆಸ್ಟೋರೆಂಟಲ್ಲೆಲ್ಲ ಆಲ್ರೆಡಿ ಗೀ ರೈಸ್ ಮಾಡಿಟ್ಕೊಂಡಿರ್ತಾರೆ. ಗೀ ರೈಸ್ಗೆ ನಮಗೆ ಈ ಜೀರಾ ತಡ್ಕ ಮಾಡಿ ನಮಗೆ ಜೀರಾ ರೈಸ್ ಅಂತ ಕೊಡುತ್ತಾರೆ. ನಾವಿಲ್ಲಿ ವೈಟ್ ರೈಸಲ್ಲೇ ಸಹ ಜೀರಾ ರೈಸ್ನ ಮಾಡ್ಕೋಬೋದು. ಅದನ್ನೇ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಆನಿಯನ್ ಹಾಕ್ಕೊಂಡಿದ್ದೀನಿ. ಆನಿಯನು ಹಾಗೆಯೇ ಹಸಿಮೆಣಸಿನ್ಕಾಯಿ, ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 2-3 ಎಕ್ಸ್ಟ್ರಾ ಹಾಕ್ಕೋಬೋದು. ಹಾಗೆಯೇ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಫ್ರೈ ಆದಮೇಲೆ ನನ್ನ ಮೊದಲೇ ತಣ್ಣಗೆ ಮಾಡಿಟ್ಕೊಂಡಿದ್ದೀನಲ್ಲ ರೈಸ್, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆ್ಯಡ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಈಗ ರೈಸ್ ಹಾಕಿದ್ಮೇಲೆ ಸ್ಟವ್ನ ಆದಷ್ಟು ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ, ಆವಾಗೇ ನಮಗೆ ರೈಸ್ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಬರುತ್ತೆ. ಈಗ ಇಲ್ಲಿ ನಾವು ಸಾಲ್ಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ. ನೋಡಿದ್ರಲ್ಲ, ವೆರಿ ಸಿಂಪಲ್ಲಾಗಿ ಒಂದು ಜೀರಾ ರೈಸ್ನ ಮಾಡಿ ತೋರಿಸಿದ್ದೀನಿ. ನೀವು ಸಹ ಇದೇ ಥರ ಮಾಡ್ಕೊಳ್ಳಿ. ಇದು ಅಷ್ಟೇ, ಲಂಚ್ ಬಾಕ್ಸ್ಗೆ ಇರ್ಬೋದು, ಕಿಡ್ಸ್ ಲಂಚ್ ಬಾಕ್ಸ್ಗೆ ಮತ್ತು ಆಫೀಸ್ ಲಂಚ್ ಬಾಕ್ಸ್ಗೆ ಎಲ್ಲನೂ ಇದನ್ನು ನಾವು ಪ್ಯಾಕ್ ಮಾಡ್ಬೋದು. ಮತ್ತು ಈಗ ನಾವು ಬರ್ಡೇ ಪಾರ್ಟೀಸ್ ಇರ್ಬೋದು, ಇಲ್ಲ ಎಲ್ಲಾದರೂ ಪಿಕ್ನಿಕ್ ಹೋಗ್ತೀವಿ, ಆವಾಗೂ ಸಹ ಇದನ್ನು ನಾವು ಮಾಡಿಕೊಂಡು ಕ್ಯಾರಿ ಮಾಡ್ಬೋದು. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ತೆಗೆದ್ರೆ ನಮ್ಮ ಜೀರಾ ರೈಸ್ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರೋ ದಾಲ್ ಫ್ರೈ ಮತ್ತು ಜೀರಾ ರೈಸ್ ಮಾಡಿ ತೋರಿಸಿದ್ದೀನಿ. ನೀವು ಸಹ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಅಂದರೆ ಜೀರಾ ರೈಸ್ಗೆ ಗೋಡಂಬಿನೂ ಹಾಕ್ಕೋಬೋದು.
ನೋಡ್ತಾ ಇದ್ದೀರಲ್ಲ, ಸೂಪರಾಗಿದೆ, ಒಳ್ಳೆ ಯಮ್ಮಿ ದಾಲ್ ಫ್ರೈ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.